ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಹೋಬಳಿ ಹೊಸಕೋಟೆಯ ಗಡಿ ಭಾಗವಾದ ಕಟ್ಟಿಗೆನಹಳ್ಳಿ ಗೇಟ್ನಲ್ಲಿ ದಿನಸಿ ಅಂಗಡಿಯಲ್ಲಿ ಭಾರೀ ಕಳ್ಳತನವಾಗಿದ್ದು ಅಂಗಡಿಯ ಗೋಡೆಯನ್ನು ಕೊರೆದು ಒಳಗಡೆ ನುಗ್ಗಿ ಸುಮಾರು 5 ಲಕ್ಷ ರೂಪಾಯಿ ಹಣ ನಗದನ್ನು ಮತ್ತು ಏನೋ ಒಂದು ಸಿ ಕ್ಯಾಮ್ರಾವನ್ನು ಅಳವಡಿಸಲಾಗಿತ್ತು. ಸಿ ಕ್ಯಾಮ್ರಾ DVR ಅನ್ನು ಸಿ ಕ್ಯಾಮ್ರಾದ ಸೆಟ್ಟನ್ನು ಕದ್ದು ಪರಾರಿಯಾಗಿರ್ತಕ್ಕಂಥ ಪ್ರಕರಣ ಒಂದು ನಡೆದಿದ್ದು ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ದೃಶ್ಯಗಳಲ್ಲಿ ಕಾಣ್ತಾ ಇದ್ದೀರಿ ನೀವು, ಗೋಡೆಯನ್ನು ಕೊರೆದು ಹಿಂಬದಿಯಲ್ಲಿ ಅಂದರೆ ಅಂಗಡಿ ಹಿಂಭಾಗದಲ್ಲಿ ಒಂದು ಮಾವಿನ ತೋಪಿದ್ದು ಅದೊಂದು ರೀತಿಯ ಪೊದೆ ಆಕಾರದಲ್ಲಿದೆ. ಹಂಗಾಗಿ ಹಿಂದೆಗಡೆಯಿಂದ ಕಳ್ಳರು ಬಂದು ಯಾರು ಗೊತ್ತಾಗಲ್ಲ ಅನ್ನೋ ಉದ್ದೇಶದಿಂದ ಹಿಂಭಾಗದಿಂದ ಅಂಗಡಿ ಗೋಡೆ ಕನ್ನ ಕೊರೆದು ಒಳಗಡೆ ನುಗ್ಗಿರ್ತಕ್ಕಂಥ ದೃಶ್ಯದಲ್ಲಿ ಕಾಣ್ತಾ ಇದ್ದೀರಿ ನೀವು. ಹಿಂಭಾಗದಲ್ಲಿ ಮಾವಿನ ತೋಪು ಒಂದು ದೃಶ್ಯಗಳು ಕಾಣಿಸ್ತಾ ಇದೆ. ಹಾಗಾಗಿ ಕಳ್ಳರು ಈ ಒಂದು ಜನರಹಿತ ಪ್ರದೇಶದಲ್ಲಿ ಮಾವಿನ ತೋಪಿನ ಒಳಗಡೆಯಿಂದ ಬಂದು ಅಂಗಡಿ ಹಿಂಭಾಗದಿಂದ ಗೋಡೆಯನ್ನು ಕೊರೆದು ಒಳನುಗ್ಗಿ ಕನ್ನ ಹಾಕಿರ್ತಕ್ಕಂಥದ್ದು. ಅಂಗಡಿಯಲ್ಲಿ ಒಂದು ಚೀಟಿಯನ್ನು ಮುಗಿಸ್ಕೊಂಡು ಬಂದು ಅಂಗಡಿ ಮಾಲೀಕ ಅನಿಲ್ ಕುಮಾರ್ ಅವರು ಚೀಟಿ ಮುಗಿಸ್ಕೊಂಡು ತಡರಾತ್ರಿ ಆಗಿದ್ದ ಹಣವನ್ನು ಅಂಗಡಿಯಲ್ಲೇ ಇಟ್ಟು ಮನೆಗೆ ಹೋಗಿದ್ದರಿಂದ ಒಂದು ಯಾರಾದರೂ ಮಾಹಿತಿ ಗೊತ್ತಿದ್ದವ್ರ ರೀತಿ ಮಾಡಿರ್ಬೋದು ಅಂತಕ್ಕಂಥ ಶಂಕೆಯನ್ನು ಸಹಿತ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಬಗ್ಗೆ ಹೊಸಕೋಟೆ ಠಾಣೆಯಲ್ಲಿ ದೂರನ್ನು ಸಹ ನೀಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಅಲ್ಲಲ್ಲಿ ಕಳ್ಳತನಗಳು ನಡೆಯುತ್ತಿದ್ದು ಈ ನಂದುಗುಡಿಯಲ್ಲಿ 5 ದೇವಾಲಯಗಳಲ್ಲಿ ಒಂದೇ ದಿನ ರಾತ್ರಿ ಸರಣಿ ಕಳ್ಳತನ ಆಗಿದ್ದು ಈ ಘಟನೆ ಮಾಸುವ ಮುನ್ನವೇ ಇಲ್ಲಿ ಒಂದು 5 ಲಕ್ಷ ರೂಪಾಯಿನ ದೋಚಿ ಪರಾರಿಯಾಗಿರ್ತಕ್ಕಂಥ ಘಟನೆ ನಡೆದಿದ್ದು ಇದೆಲ್ಲ ಒಂದೇ ತಂಡ ಮಾಡಿರ್ಬೋದು ಅಂತಕ್ಕಂಥ ಅನುಮಾನವನ್ನು ಸಹಿತ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋದ ವಾರ ಅಷ್ಟೇ ಇದೇ ಕಟ್ಟಿಗೆನಹಳ್ಳಿ ಗೇಟ್ನಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಅಂಗಡಿಗಳಲ್ಲಿ ಕಳ್ಳತನ ಆಗಿದೆ ಅಂತೇಳಿ ಇಲ್ಲಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ರು. ಈ ಕಡೆ ಬೀಟ್ ಪೊಲೀಸ್ ಸಹಿತ ಇರೋದಿಲ್ಲ. ಇದು ಹೊಸಕೋಟೆ ತಾಲೂಕಿನ ಗಡಿ ಭಾಗವಾಗಿರೋದ್ರಿಂದ ಇಲ್ಲಿ ಜನನಿಬಿಡ ಪ್ರದೇಶವಾಗಿದ್ದು ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳ ದೃಷ್ಟಿಯಲ್ಲಿ ಕಾಣ್ತಾ ಇದ್ದಾರೆ ನೀವು. ಹಾಗಾಗಿ ಇಲ್ಲಿ ಬೀಟ್ ಪೊಲೀಸನ್ನು ಅಳವಡಿಸಬೇಕಾಗಿದೆ. ಜೊತೆಗೆ ಗಸ್ತು ಏನು ಬರ್ತಾರೆ ರಾತ್ರಿ ಸಮಯದಲ್ಲಿ ಗಸ್ತು ಬರೋ ಪೊಲೀಸರು ಸುತ್ತಾಡಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಈ ತಗ್ಗಿ ವಸಲಿ ಗ್ರಾಮ ನಮ್ಮದು. ಕಟ್ಟಿಗೆನಹಳ್ಳಿ ಬೋಂಡ್ರಲ್ಲಿ ರೇಷನ್ ಅಂಗಡಿ ಇದೆ. ಇದರಲ್ಲಿ ರಾತ್ರಿ ಕಳ್ಳತನ ಆಗಿದೆ. ಹಿಂದುಗಡೆ ಗೋಡೆ ಕೊರೆದು ಸುಮಾರು ಒಂದು 6 ರಿಂದ 7 ಲಕ್ಷ ರೂಪಾಯಿಗಳ ತನಕ ಅಂದಾಜು ಅಷ್ಟು ಹೋಗಿದೆ ಅಂತ ನಮ್ಗೆ ಕ್ಯಾಶ್ ಹೋಗಿದೆ ಅಂತ ಡೌಟ್ ಇದೆ ಚೀಟಿ ಇದರಲ್ಲಿ. ಈಗ ಪೂರ್ತಿ ಎಲ್ಲ ನೋಡಿದ್ರು, ನೀವು ಮೀಡಿಯಾವರು ಎಲ್ಲ ನೋಡಿದ್ದೀರಿ ಇದನ್ನು. ಹಂಗಾಗಿ ನಮ್ಗೆ ಇದ್ರದ್ದು ఇంకా ಏನಾಗಿದೆ ಇಲ್ಲಿ ನಮ್ಮ ಆಜುಬಾಜಲ್ಲಿ ಯಾರು ಇದನ್ನು ಮಾಡಿದ್ದಾರೆ. ನಮ್ಮದು ಇಲ್ಲಿ ಸಾಕಷ್ಟು ವ್ಯವಹಾರಗಳಿದೆ, ಈ ಥರ ನಡೀತಾನೇ ಇದೆ. ಮೊನ್ನೆ ಒಂದು ರೀಸೆಂಟಾಗಿ ಒಂದು 15-20 ದಿವಸದಲ್ಲಿ ಈ ಥರ ಹಿಂಗೆ ಆಗಿತ್ತು. ಆ ಕಡೆ ಸುಮಾರು ಅಂಗಡಿಗಳಲ್ಲಿ ಒಂದು 10 ರಿಂದ 15 ಅಂಗಡಿಯಲ್ಲಿ ಎಲ್ಲ ಡೋರ್ ಲಾಕ್ಗಳೆಲ್ಲ ಒಡೆದು ಎಲ್ಲ ಗಾಡಿಗಳಲ್ಲಿ ಮೆಂಡಿ ಸಾಕಷ್ಟು ಚಿಲ್ಲರೆ ಪಲ್ಟ್ರೆ ಹಣ ಅಂತಾರೆ 30,000 10,000 ಅದೇ ಇದೆ ಇವ್ರದೇ ಅಂಗಡಿಗಳಲ್ಲಿ. ಹೇಳಪ್ಪ ಸರ್, ಇದೆ ಅಲ್ಲಿ ಅಷ್ಟೊಂದು ಅಮೌಂಟ್ 5 ಲಕ್ಷ 6 ಲಕ್ಷ ಅಮೌಂಟ್ ಅಂತ ಹೇಳಿದ್ರಲ್ಲ, ಅಷ್ಟೊಂದು ಅಮೌಂಟ್ ಏನಕ್ಕೆ ಇಡ್ತಾರೆ ಇಲ್ಲಿ ಅಂತ? ಅಮೌಂಟ್ ಅಂದರೆ ರಾತ್ರಿ ಚೀಟಿ ಇತ್ತು, ಒಂದು ಚೀಟಿ ಇತ್ತು ಇಲ್ಲಿ. ನಮ್ಮ ಹುಡುಗರು ಏನು ಮಾಡ್ಯಾರೆ, ಇಲ್ಲಿ ಇಟ್ಬಿಟ್ಟು ಚೀಟಿಗೆ ಹೋಗ್ಯವ್ರೆ. ಇಲ್ಲಿ ಬಿಟ್ಟು ಹೋಗಿ ಚೀಟಿಗೆ ಹೋಗಿದ್ದವಾಗ ಅವ್ರು ಏನು ಮಾಡ್ಯಾವ್ರೆ, ಬರೋದು ಲೇಟ್ ಆಗಿದೆ, ಹಾಗೆ ಕ್ಲೋಸ್ ಮಾಡ್ಕೊಂಡು ಹೊಟ್ಬಿಟ್ಟವ್ರೆ. ರಾತ್ರಿ ಹುಡುಗರು ಬೇರೆಯವರಿದ್ರು, ಮೇಂಟೈನ್ ಮಾಡ್ತಾ ಇದ್ರು, ಹುಡುಗನು ಚೀಟಿ ಕೊಟ್ಬಿಟ್ಟವನೆ. ಇವ್ರು ಕ್ಯಾಶ್ ಮುಟ್ಟಿಲ್ಲ. ಯಾರೋ ಗೊತ್ತಿರೋರು ಮಾಡಿದಾರ ಅಂತ ಹಿಂಗೆ ಅಲ್ವಾ? ಗೊತ್ತಿರೋದಿಲ್ಲ, ಯಾಕಂದ್ರೆ ವ್ಯವಹಾರ ಎಲ್ಲ ನೋಡಿರೋರೇ ಮಾಡಿರ್ಬೇಕು. ಇಲ್ಲಿ ಬೇರೆ ಯಾರು ಮಾಡಕ್ಕೆ ಆಗಲ್ಲ. ಸುಮಾರು ನೋಡಿರೋಂಥವರೇ ಕಂಪ್ಲೇಂಟ್ ಏನು ಮಾಡಿದ್ದೀರಿ ಸರ್? ಕಂಪ್ಲೇಂಟ್ ಮಾಡಿದ್ದೀವಿ. ಯಾವ ಸ್ಟೇಷನಲ್ಲಿ? ಹೊಸಕೋಟೆ ಸ್ಟೇಷನಲ್ಲಿ ಮಾಡಿದ್ದೀವಿ. ಓಕೆ. ಇನ್ನೊಬ್ರು ಸುತ್ತಮುತ್ತ ಜನಕ್ಕೆ ಸ್ವಲ್ಪ ಅಸಮಾಧಾನ ಇದ್ದು ಇಲ್ಲಿ ಮಾಡಬೇಕು ಅಂತ ಮಾಡಿದ್ದಾರೆ ಕಳ್ಳತನ. ಅದರಿಂದ ಪೊಲೀಸರು ಕ್ರಮ ಕರೆಕ್ಟಾಗಿ ತಗೊಂಡು ಮುಂದೆ ಸೆಕ್ಯೂರಿಟಿನ ಹಾಕಕ್ಕೆ ವ್ಯವಸ್ಥೆ ಮಾಡಬೇಕು. ಈಗ ಇಲ್ಲಿ ನೈಟ್ ಬೀಟ್ ಏನೋ ಬರ್ತಿಲ್ವಾ ಪೊಲೀಸ್? ಬೀಟ್ ಪೊಲೀಸ್ ಏನಿಲ್ವಾ ಇಲ್ಲಿ? ಬೀಟ್ ಪೊಲೀಸ್ ಏನಿಲ್ವಾ? ಬರಬೇಕು. ಒಂದು ಸ್ವಲ್ಪ ಇಲ್ಲಿ ಸುತ್ತಮುತ್ತ ಜನಗಳು ಜಾಸ್ತಿ ಇರೋದ್ರಿಂದ ಕಳ್ಳರ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಬೀಟ್ ಪೊಲೀಸ್ ಬಂದು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಮುಂಚೆ ಯಾವಾಗ ಆಗಿತ್ತು ಅಕ್ಕಪಕ್ಕದಲ್ಲಿ? ಇಲ್ಲಿ ಮುಂದೆ ಆಗಿತ್ತು. ಇಲ್ಲಿ ಶೆಟ್ರೆಲ್ಲ ಮೆಂಡಿ ಮಾಡಿದ್ದಾರೆ. ಎಲ್ಲ ನೋಡ್ರ ಅಂತಾನೆ ಮಾಡಿರೋದು ಇದನ್ನ. ಅದರಿಂದ ಕ್ರಮ ಪೊಲೀಸರಿಗೆ ಇಷ್ಟ ಅಂಗಡಿ ಹೇಳಿ ಮಾಡ್ತಾರೆ. ಚಪ್ಪಲಿ ಆಗಿದೆ, ಆಮೇಲೆ ಫ್ಯಾನ್ಸಿ ಸ್ಟೋರ್ ಆಗಿದೆ, ಕೂಸ ಅಂಗಡಿಯಲ್ಲಿ ಆಗಿದೆ, ಇಲ್ಲಿ ಪ್ರಾವಿಷನ್ ಸ್ಟೋರ್ ಆಗಿದೆ. ಅಂದ್ರೆ ಏನು ಪೊಲೀಸರು ಏನು ಕ್ರಮ ಕೈಗೊಂಡಲ್ಲ? ಕಂಪ್ಲೇಂಟ್ ಅದು ಮಾಡಿದೆ, ಮುಂದೇನೂ ಮಾಡಿದೆ ಕಂಪ್ಲೇಂಟ್. ಕಂಪ್ಲೇಂಟ್ ಬೀಟ್ ಪೊಲೀಸರು ಯಾರು ಬರ್ತಾ ಇಲ್ವಾ? ಬಂದಿಲ್ಲ, ಬಾಜಾ ಮಾಡ್ಕೊಂಡು ಹೋಗಿದ್ದಾರೆ. ಮುಂದೆ ಅದನ್ನು ಮಾಡ್ಕೊಂಡು ಹೋಗಿದ್ದಾರೆ ಪೊಲೀಸ್. ಅಲ್ಲ, ನೈಟ್ ರೈಟ್ ಬೀಟ್ ಏನಾದ್ರು ಬರ್ತಾರಾ? 12 ಗಂಟೆ ಯಾರು ಬರ್ತಾ ಇಲ್ಲ ಇನ್ನು. ನಾವು ಇಲ್ಲಿ ಶಾಸಕರಲ್ಲಿ ಮನವಿ ಮಾಡಿದ್ದೀವಿ, ಅವರು ಸೂಕ್ತ ಕ್ರಮ ತಗೊಂಡ್ರಿ ಅಂತೇಳಿ ಪೊಲೀಸ್ ಮಾಹಿತಿ ಕೊಟ್ಟಿದ್ದಾರೆ. ಯಾರೇ ಆಗಲಿ ಇದು ಬೇಡ, ಹಿಡಿದು ಅವ್ರನ್ನ ಶಿಕ್ಷೆ ಕೊಡಬೇಕಂತ ಟಿವಿಗಳಲ್ಲಿ ಮತ್ತು ಪೊಲೀಸಲ್ಲಿ ಮನವಿ ಮಾಡಿ. ತಮ್ಮ ಹೆಸರು? ಮನವಿ ಮಾಡ್ತಾರೆ. ತಮ್ಮ ಹೆಸರು ಹೇಳಿ ಸರ್. ನಾಗರಾಜ್ ಅಂತ. ಯಾವರು? ತಗ್ಗಿ ಹೊಸಳ್ಳಿ. ಮಾಜಿ ಗ್ರಾಮ ಪಂಚಾಯತ್